ಓಂ ಶಾಂತಿ ಮಿತ್ರರೇ, ಗೆಳೆಯರೇ, ವೀಕ್ಷಕರೇ, ಅಭಿಮಾನಿಗಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ರಾಹುಕೇತು, ರಾಹುಕಾಲ, ಯಮಗಂಡ ಕಾಲ, ಗುಳಿಕ ಕಾಲ ಇವೆಲ್ಲ ನೀವು ಕೇಳಿದಿರ. ರಾಹುಕಾಲದಲ್ಲಿ ಪ್ರಯಾಣ ಮಾಡಬಾರ್ದು. ಸಾಮಾನ್ಯವಾಗಿ ಬೆಳಗ್ಗೆ ಹೊತ್ತು ಎಲ್ಲಾದರೂ ಪ್ರಯಾಣ ಹೋಗ್ಬೇಕಂದ್ರೆ ರಾಹುಕಾಲದಲ್ಲಿ ಹೋಗಬಾರ್ದು ಈ ರೀತಿ ಹೇಳ್ತಾರೆ. ಟೈಮಿಂಗ್ಗಳು ನೋಡ್ಕೊಂಡು ಹೋಗ್ತಾರೆ. ಒಳ್ಳೆಯ ಕಾಲದಲ್ಲಿ ನಾವು ಹೊರಗಡೆ ಹೋಗಬೇಕು. ಹಾಗೆ ಯಮಗಂಡ ಕಾಲ ಅಂತಾರೆ, ಅದು ಕೂಡ ಅಷ್ಟೇ. ಹಂಗಾದ್ರೆ ಯಾವುದು? ಗುಳಿಕ ಕಾಲ, ಇನ್ನೂ ಬೇರೆ ಬೇರೆ. ಓಕೆನಾ? ಒಂದು ಒಳ್ಳೆಯ ಕಾಲ, ಒಂದು ಒಳ್ಳೆಯ ಶುಭಶಕನ. ಆ ಕಾಲದಲ್ಲಿ ನಾವು ಆ ಟೈಮ್ನಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸಕ್ಕೆ ಮನೆ ಬಿಡಬೇಕಾದ್ರೆ, ಪ್ರಯಾಣ ಬೆಳೆಸ್ಬೇಕಾದ್ರೆ ನೋಡ್ಕೊಂಡು ಹೋಗಬೇಕಾಗುತ್ತೆ. ಇದು ಒಂದು. ಎರಡನೇದು, ರಾಹು ಕಾಟ ಇದ್ದರೆ ಮನೆಯಲ್ಲಿ ಯಾವಾಗೂ ಕಲಹ, ಜಗಳ. ಎಲ್ಲಾದರೂ ನಾವು ಹೊರಗಡೆ ಏನಾದರೂ ಒಂದು ಒಳ್ಳೆಯ ಕೆಲಸಕ್ಕೆ ಹೋದರೆ ಅಲ್ಲಿ ಗಲಾಟೆ, ತಕರಾರು, ದೌರ್ಜನ್ಯ, ದರ್ಪ ಇತ್ಯಾದಿಗಳು ನಡೆಯುತ್ತೆ. ಆ ಕಾರಣದಿಂದ ನಾವು ರಾಹು ಕಾಟ ಅಂತ ಹೇಳ್ತೀವಿ. ಹಾಗಾದರೆ ರಾಹು ಕಾಟದಿಂದ ನಾವು ಮುಕ್ತಿ ಹೊಂದೋದು ಹೇಗೆ? ಅಥವಾ ರೋಗಗಳು ಬಂದರೆ, ಅತಿಯಾದ ರೋಗಗಳು ಬಂದರೆ ಕೇತುವಿಂದ ಬರುತ್ತೆ ಅಂತ ಕೂಡ ನಾವು ಹೇಳ್ತೀವಿ. ಈಗ ನಾವು ರಾಹು ಕೇತು ಕಾಟ ಇದ್ದರೆ ಹೇಗಿರುತ್ತೆ? ಟ್ವಿನ್ಸು, ಒಂದು ತಾಯಿ ಗರ್ಭದಲ್ಲಿ ಇಬ್ಬರು ಅವಳಿ ಜವಳಿ ಮಕ್ಕಳು ಇಡ್ತವೆ ನೋಡ್ರಿ. ಆ ಕ್ಯಾರೆಕ್ಟ್ರಲ್ಲಿ ಇಬ್ಬರದು ಒಂದೇ ಇರಲ್ಲ, ಸಮನ್ವಯ, ಒಂದು ವ್ಯತ್ಯಾಸ ಇರುತ್ತೆ. ಒಂದು ಮಗು ಅದು ಬೆಳೀತಾ ಹೋಗುತ್ತೆ, ಇನ್ನೊಂದು ಮಗುನೂ ಬೆಳೀತಾ ಹೋಗುತ್ತೆ. ಅವೆರಡು ಮಕ್ಕಳು ಬೆಳೀತಾ ಹೋಗ್ತಾ ಕ್ಯಾರೆಕ್ಟ್ರಲ್ಲಿ, ಅವರ ಗುಣಗಳಲ್ಲಿ, ಅವ್ರ ನಡವಳಿಕೆಯಲ್ಲಿ ತದ್ವಿರುದ್ಧವಾಗಿ ಸಹ ಇರುತ್ತೆ. ಅಥವಾ ಪರ್ಸೆಂಟೇಜಲ್ಲಿ ಒಂದು 25% ಆದರೂ ಡಿಫರೆಂಟ್ ಇರುತ್ತೆ. ಇಬ್ಬರದು ಒಂದೇ ಕ್ಯಾರೆಕ್ಟ್ರ್ ಇರೋಲ್ಲ, ಒಂದೇ ಗುಣ ಇರೋಲ್ಲ. ಆದರೆ ನೋಡ್ಲಿಕ್ಕೆ ಇಬ್ಬರು ಒಂದೇ ಥರ ಇರ್ತಾರೆ. ಒಂದೇ ಬಾರಿ ಹುಟ್ಟಿರ್ತಾರೆ, ಒಂದೇ ತಾಯಿ ಗರ್ಭದಿಂದ ಒಂದೇ ಬಾರಿ ಹುಟ್ಟಿರ್ತಾರೆ, ಒಂದೇ ಥರ ಇರ್ತಾರೆ. ಯಾಕೆ ಗುಣಗಳು ಬೇರೆ ಬೇರೆ? ಇದೇ ಕಾರಣ. ಹಾಗೆ ಎಷ್ಟೋ ಸಾರಿ ನಮ್ಮಲ್ಲಿ ಏನೋ ಒಂದು ನಾವು ಒಳ್ಳೆ ಕೆಲಸ ಮಾಡ್ಬೇಕಂತ ಅಂದ್ಕೊತೀವಿ. ಆವಾಗ ನಮ್ಮಲ್ಲಿ ಇನ್ನೊಬ್ಬ ಅದನ್ನು ತಡಿತಾನೆ. ನಮ್ಮಲ್ಲೇ ಇನ್ನೊಬ್ಬ ಇರ್ತಾನೆ, ಅವನು ತಡಿತಾನೆ, ಬೇಡ ಕೊಡಬೇಡ, ಮಾಡಬೇಡ ಅಂತ. ಆಗೋ ಕೆಲಸನ ಮುರಿದಾಕ್ತಾನೆ. ಆವಾಗಲೂ ನಾವು ನಮ್ಮಲ್ಲಿರೋನು ಹೇಳಿದಾಗ ಬೇಡ ಅಂದಾಗ ನಾವು ಒಳ್ಳೆ ಕೆಲಸ ಮಾಡಲಿಕ್ಕೆ ಹೋಗ್ತೀವಿ. ನಮ್ಮಲ್ಲಿರೋನು ಆ ಒಳ್ಳೆ ಕೆಲಸ ಮಾಡಬೇಡ, ಅವ್ರಿಗೆ ದಾನ ಮಾಡಬೇಡ, ಇವರಿಗೆ ಧರ್ಮ ಮಾಡಬೇಡ, ಆ ಒಳ್ಳೆ ಮಾರ್ಗದಲ್ಲಿ ಹೋಗಬೇಡ ಅಂತ ಹೇಳ್ತಿರ್ತಾನೊಬ್ಬ. ಇವಾಗ ಇಲ್ಲೇನು ಸಿಕ್ಕಿದೆ ಅದನ್ನು ತಿನ್ಬಿಡೋಣ, ಏನು ಸಿಕ್ಕಿದೆ ಅದನ್ನು ದೋಚ್ಬಿಡೋಣ, ಏನು ಸಿಕ್ಕಿದೆ ಅದನ್ನು ಲಪ್ಟಾಯಿಸೋಣ, ಈ ರೀತಿ ಒಂದು ಮನಸ್ಥಿತಿ ನಮ್ಮಲ್ಲಿ ಇರುತ್ತೆ. ಅದನ್ನೇ ನಾವು ಹೇಳೋದು ಇನ್ನೊಬ್ಬ ಅಂತ. ಆದರೆ ನಮ್ಮಲ್ಲೇ ಒಳ್ಳೆ ಮನಸ್ಸಿರ್ತದೆ. ನಾವು ಒಳ್ಳೆಯವರು, ಆತ್ಮರು, ಶುದ್ಧ ಆತ್ಮರು. ಇಲ್ಲ ಆ ತಪ್ಪು ಮಾಡಬಾರ್ದು, ಇಲ್ಲ ಆ ಕೆಲಸ ಮಾಡಬಾರ್ದು, ಬೇಡ ಅದು ಮಾಡಿದ್ರೆ ಪಾಪ ಅಂತ ನಮ್ಗನ್ಸುತ್ತೆ. ಆದರೆ ಇನ್ನೊಬ್ಬ ಇದ್ದಾನಲ್ಲ, ಅವನು ಇಲ್ಲ ಏನೂ ಆಗಲ್ಲ, ಅದೇನು ಅಂಥ ದೊಡ್ಡ ತಪ್ಪಲ್ಲ, ಅಂಥ ಏನೋ ಪಾಪ ಅಲ್ಲ, ಎಲ್ಲರೂ ಮಾಡ್ತಾರೆ, ಯಾರ್ಯಾರೋ ಮಾಡ್ತಾರೆ, ಅವರು ಮಾಡೋದ್ರ ಮುಂದೆ ನಾವೇನೂ ಅಲ್ಲ, ಅವರೆಲ್ಲ ದೊಡ್ಡ ಎಷ್ಟೆಷ್ಟೋ ತಪ್ಪುಗಳು ಪಾಪಗಳು ಮಾಡ್ತಾರೆ, ನಾವು ಮಾಡ್ತಾ ಇರೋದು ಏನೂ ಅಲ್ಲ, ನಾವು ಮಾಡ್ಬೋದು, ಏನಿಲ್ಲ 100 ರೂಪಾಯಿ ಲಂಚ ತೊಗೋಬೋದು, ಏನಿಲ್ಲ ನಾವು 1000 ರೂಪಾಯಿ ಲಂಚ ತೊಗೋಬೋದು, ನಾವೇನು ಲಕ್ಷಾಂತರ ರೂಪಾಯಿ ಲಂಚ ತಗೊತಾ ಇದ್ದೀವ, ಏನಿಲ್ವಲ್ಲ, ಈ ರೀತಿ ಸಮರ್ಥನೆ ಮಾಡೋನು ಇನ್ನೊಬ್ಬ ನಮ್ಮಲ್ಲಿರ್ತಾರೆ. ಹಾಗೆ ಇನ್ನೂ ಬೇರೆ ಬೇರೆ ಥರ ಕೆಟ್ಟ ಕೆಲಸಗಳು ಮಾಡ್ತಾರೆ. ಇದು ಒಂದು ಎಕ್ಸಾಂಪಲ್ ಹೇಳಿದೆ ನಾನು ನಿಮಗೆ. ಕೆಟ್ಟ ಕೆಲಸಗಳು ಬೇರೆ ಬೇರೆ, ಯಾರ್ಯಾರೋ ಎಂತೆಂಥ ಪಾಪಗಳು ಕೆಟ್ಟ ಕೆಲಸಗಳು ಮಾಡ್ತಾರೆ. ಅವ್ರ ಮುಂದೆ ನಾವೇನೂ ಅಲ್ಲ, ನಾವು ಮಾಡ್ತಾರೆ ಸಣ್ಣ ತಾನೆ, ಅಷ್ಟು ಮಾಡಿಲ್ಲ ಅಂದ್ರೆ ಹೆಂಗೆ ಜೀವನ ಮಾಡೋದು ಹೆಂಗೆ, ಈ ರೀತಿ ಮನಸ್ಥಿತಿಯನ್ನು ಇಟ್ಕೊಬಿಡ್ತಾರೆ. ಆವಾಗ ತಪ್ಪುಗಳು ಸಣ್ಣ ತಪ್ಪುಗಳು ಮಾಡ್ತಾ ದೊಡ್ಡ ತಪ್ಪುಗಳು ಆಗೋಗ್ತದೆ. ಅದು ಕೂಡ ಆಮೇಲೆ ಗೊತ್ತಲ್ಲ, ದಂಡಂ ದಶಗುಣ, ಶಿಕ್ಷೆ ಆಗೇ ಆಗುತ್ತೆ. ಅದು ಭೂಮಿ ಮೇಲೇ ಶಿಕ್ಷೆ ಆಗ್ಬೋದು, ಅಥವಾ ಪರಲೋಕ ಅಂತ ಯಾವುದೋ ಇರುತ್ತೋ ಅಲ್ಲಂತೂ ತಪ್ಪಿಸ್ಕೊಳಕ್ಕಾಗಲ್ಲ, ಅಲ್ಲಂತೂ ಶಿಕ್ಷೆ ಆಗುತ್ತೆ. ಧರ್ಮ ಅನ್ನೋರಿದ್ದಾರೆ, ಮಹಾಧರ್ಮ ಅನ್ನೋರಿದ್ದಾರೆ, ಅವ್ರು ಶಿಕ್ಷೆ ಕೊಡ್ತಾರೆ, ಅಲ್ಲೇ ನರಕ ಅನುಭವಿಸ್ಲೇಬೇಕು, ಬೇರೆ ದಾರಿ ಅಲ್ವಾ. ಆದರೆ ನಾವು ಅದಕ್ಕೆ ಸಣ್ಣ ತಪ್ಪಾಗಲಿ ಚಿಕ್ಕ ತಪ್ಪಾಗಲಿ, ಅದು ಕಳ್ತನ ಮಾಡೋದಿರಲಿ, ಯಾರಿಗಾದರೂ ವಂಚನೆ ಮಾಡೋದಿರಲಿ, ಯಾರಿಗಾದರೂ ಮೋಸ ಮಾಡೋದಿರಲಿ, ಅಥವಾ ಯಾರ್ದಾದ್ರೂ ಮನಸ್ಸು ನೋಯಿಸೋದಿರಲಿ,
ಅದು ಸಣ್ಣದಿರಲಿ ದೊಡ್ಡದಿರಲಿ ನಾವು ಮಾಡಬಾರ್ದು. ಆದರೆ ಎಷ್ಟೋ ಸಾರಿ ಸಂಶೋಧನೆ ಮಾಡೋವಾಗ ಎಕ್ಸ್ಪೀರಿಯನ್ಸ್ ಆಗಬೇಕಾಗುತ್ತೆ. ಸಂಶೋಧಕರು, ವಿಜ್ಞಾನಿಗಳು ಅಥವಾ ಸಂಶೋಧಕರು ಕೆಲವು ಸಾರಿ ಸಣ್ಣ ಪುಟ್ಟ ತಪ್ಪುಗಳಲ್ಲಿ ನಡೀಲೇಬೇಕು, ಬೇರೆ ದಾರಿ ಇಲ್ಲ. ತಪ್ಪುಗಳು ಮಾಡ್ದಲ್ಲಿ ಸಂಶೋಧನೆ ಮಾಡೋಕ್ಕಾಗಲ್ಲ. ಯಾರೇ ಆಗಲಿ, ಯಾವುದೇ ವಿಜ್ಞಾನಿ ಆಗಲಿ, ಯಾವುದೇ ಸಂಶೋಧಕ ಆಗಲಿ ತಪ್ಪು ಮಾಡಲೇಬೇಕಾಗುತ್ತೆ. ಕೆಲವು ಪಾಪಗಳು ಮಾಡಲೇಬೇಕಾಗುತ್ತೆ, ಬೇರೆ ದಾರಿ ಇರಲ್ಲ, ಗೊತ್ತಿದ್ದು ಮಾಡಬೇಕಾಗುತ್ತೆ. ಯಾಕಂದರೆ ಸಂಶೋಧನೆಯಲ್ಲಿ ಆದರೆ ಅವ್ರು ಹಂಗಂತ ಅದನ್ನು ವಿಜ್ಞಾನಿಗಳು ದುರುಪಯೋಗ ಪಡಿಸ್ಕೊತಾರೆ. ಪ್ರಾಣಿಗಳನ್ನು, ಅಮಾಯಕರನ್ನು ಅವ್ರ ಮೇಲೆಲ್ಲ ಆಟ ಆಡ್ತಾರೆ ಸಂಶೋಧನೆ ಮಾಡಿ. ಇದು ಪಾಪ. ಏನಿಲ್ಲ, ನಾವು ಯಾವ ಸಂಶೋಧನೆ ಮಾಡ್ತೀವಿ, ಅಂದರೆ ಒಂದಷ್ಟು ಜನ ಅಮಾಯಕರು ಇದಕ್ಕೆ ಬಲಿ ಆಗ್ತಾರೆ, ಅಂದರೆ ಒಂದಷ್ಟು ಪ್ರಾಣಿ ಪಕ್ಷಿಗಳು ಬಲಿ ಆಗ್ತವೆ. ಇಷ್ಟು ನಾವು ಅವುಗಳನ್ನ ಬಳಸ್ಕೊಂಡಿಲ್ಲ ಅಂದ್ರೆ ಹೆಂಗೆ ಸಂಶೋಧನೆಯಲ್ಲಿ ಹೆಂಗೆ ನಾವು ಪಾಸಾಗೋದು? ಈ ರೀತಿ ಆಲೋಚನೆ ಮಾಡಿ ಸಮರ್ಥನೆ ಮಾಡ್ಕೊತಾರೆ ವಿಜ್ಞಾನಿಗಳು, ಸಂಶೋಧಕರು. ಸಮರ್ಥನೆ ಮಾಡ್ಕೊಬಿಟ್ಟು ಅಮಾಯಕರು ಯಾರೋ ಒಂಟಿಯಾಗಿರ್ತಾರಲ್ಲ, ಈ ಭಿಕ್ಷುಕರು, ಅನಾಥರು ಅಥವಾ ಮಧ್ಯಮ ವರ್ಗದವರು, ಕಂಪ್ಲೇಂಟ್ ಕೊಡೋಕೆ ಆಗದೆ ಅಶಕ್ತವಾಗಿರ್ತಾರಲ್ಲ, ಒಂಟಿಗರು, ಒಂದೊಂದು ಮನೆಯಲ್ಲಿ ಇಬ್ಬಿಬ್ರು ಇರ್ತಾರಲ್ಲ, ಯಾರೋ ವಯಸ್ಸಾಗಿರೋ ಅಜ್ಜ, ಮೊಮ್ಮಗಳು, ಮೊಮ್ಮಗ, ಅಥವಾ ಅಜ್ಜಿ, ಮೊಮ್ಮಗಳು, ಮೊಮ್ಮಗ ಇಬ್ಬಿಬ್ಬರೇ ಇರ್ತಾರಲ್ಲ, ಅಂಥವ್ರನ್ನ ಕಿಡ್ನಾಪ್ ಮಾಡಿಬಿಡ್ತಾರೆ. ಆವಾಗ ಅವ್ರು ಅಸಹಾಯಕರಾಗ್ಬಿಡ್ತಾರಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಕಂಪ್ಲೇಂಟ್ ಕೊಟ್ಟರು, ಅವರೇನೋ ಕಂಪ್ಲೇಂಟ್ ತೊಗೊತಾರೆ ಪೊಲೀಸ್ನವರು. ಪತ್ತೆ ಮಾಡೋದು ಹೇಳಿ ಅವರು ಪ್ರಯತ್ನ ಪಡ್ಬೋದು, ಅವಾಗ ಎಲ್ಲಿ ಸಿಗ್ತಾರೆ? ಇಂಥ ಕಿಡ್ನಾಪ್ ಮಾಡಿದವ್ರನ್ನ ಹಾಗೆ ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿದ್ದರೆ ಈ ಒಂಟಿಗೆ ಇರೋರು ಅದೆಲ್ಲ ಅಬ್ಸರ್ವ್ ಮಾಡ್ತಾರೆ. ಇವ್ರನ್ನ ಕಿಡ್ನಾಪ್ ಮಾಡೋಕ್ಕಂತೆ ಮಾನವ ದಂಧೆ ಇದೆ, ಮಾನವ ಕಳ್ಳ ಸಾಗಾಣಿಕೆ, ಮಕ್ಕಳ ಕಳ್ಳ ಸಾಗಾಣಿಕೆ ಮಾಡೋರು ಇರ್ತಾರೆ ತಂಡ. ಅವರು ಇದನ್ನು ಸದುಪಯೋಗ ಪಡಿಸ್ಕೊಬಿಡ್ತಾರೆ. ಅವರು ಇವ್ರನ್ನ ಕಿಡ್ನಾಪ್ ಮಾಡ್ತಾರೆ. ಅವ್ರದ್ದೇ ಆದ ಒಂದು ಟೆಕ್ನಿಕಲಿ ಒಂದು ವ್ಯವಸ್ಥೆ ಇರುತ್ತೆ, ಅದರಲ್ಲಿ ಕಿಡ್ನಾಪ್ ಮಾಡ್ತಾರೆ. ಕಿಡ್ನಾಪ್ ಮಾಡಿ ಹೈಜಾಕ್ ಮಾಡಿ ಇವ್ರನ್ನ ಎತ್ತಾಕೊಂಡು ಹೊರಟೋಗ್ತಾರೆ. ಅವ್ರನ್ನ ಈ ಪ್ರಯೋಗಗಳಿಗೆ, ಸಂಶೋಧನೆಗೆ ಬಳಸ್ಕೊತಾರೆ. ಆ ಸಂಶೋಧನೆ ಎಲ್ಲಿವರೆಗೂ ಸಕ್ಸಸ್ ಆಗಲ್ಲ ಅಲ್ಲಿವರೆಗೂ ರಿಯಾಕ್ಷನ್ಗಳು ಆಗ್ತಾನೆ ಇರ್ತದೆ. ಅವ್ರು ಕೂಡ ಇಂಜೆಕ್ಷನ್ನು, ಅವ್ರು ಕೂಡ ಮಾತ್ರೆ ಇವ್ರು ತಿನ್ನಬೇಕು. ಇವ್ರನ್ನ ಬಂಧಿಸ್ಬಿಟ್ಟಿರ್ತಾರೆ ಎಲ್ಲೋ ಒಂದು ಕಡೆ, ಗೃಹ ಬಂಧನ, ಹೊರಗಡೆ ಎಲ್ಲಿ ಬರೋಕ್ಕಾಗಲ್ಲ, ಸೆಕ್ಯೂರಿಟಿ ಟೈಟ್ ಆಗಿರ್ತದೆ. ಆ ರೀತಿ ಸಿಕ್ಕಾಕೊಳ್ತಾರೆ. ಆವಾಗ ಇವ್ರ ಮೇಲೆ ಮಾತ್ರೆಗಳು ಪ್ರಯೋಗ, ಇಂಜೆಕ್ಷನ್ಗಳ ಪ್ರಯೋಗ, ಇನ್ನೂ ಏನೋ ಟಾನಿಕ್ಗಳು ಪ್ರಯೋಗ, ಯಾವುದೋ ವಾತಾವರಣದ ಪ್ರಯೋಗ ಎಲ್ಲ ಮಾಡ್ತಾರೆ. ಪಾಪ ಇವರು ನರಳಿ 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 ರಿಯಾಕ್ಷನ್ಗಳು ಆಗಿ ಇಡೀ ಶರೀರ ಕೆಟ್ಟೋಗುತ್ತೆ. ಚಿತ್ರಹಿಂಸೆ ಅನುಭವಿಸ್ಬೇಕು, ನರಕ ಯಾತನ ಆಗಿ ಇವರು ಕೂಡ ಲಾಸ್ಟಿಗೆ ಸತ್ತೋಗ್ತಾರೆ. ಇವ್ರು ಸತ್ತೋದ್ರೆ ಮತ್ತೊಬ್ಬರು ಸತ್ತೋದ್ರೆ ಮತ್ತೊಬ್ಬರನ್ನ ಹಾಗೆ ಅವ್ರು ಉಪಯೋಗಿಸ್ಕೊಳ್ತಾನೆ ಇರ್ತಾರೆ. ಆದರೆ ಅದಕ್ಕೆ ಹೇಳೋದು, ಸಣ್ಣ ತಪ್ಪ ಇರಲಿ ದೊಡ್ಡ ತಪ್ಪ ಇರಲಿ, ಬೆಕ್ಕುಗಳು, ಪಕ್ಷಿಗಳು, ಇಲಿಗಳು, ಮೊಲಗಳು ಇವುಗಳ ಮೇಲೆಲ್ಲ ಪ್ರಯೋಗ ಮಾಡಬಾರ್ದು. ಮನುಷ್ಯರ ಮೇಲೆ ಇವೆಲ್ಲ ಪ್ರಯೋಗ ಮಾಡಬಾರ್ದು. ಇವಾಗ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಸಾಕಷ್ಟು ಬಯೋಕೆಮಿಸ್ಟ್ರಿನಲ್ಲಿ ಇಂಪ್ರೂವ್ ಆಗಿದೆ. ಅದನ್ನೇ ಬಳಸ್ಕೊಂಡು ಟೆಕ್ನಾಲಜಿನ, ಔಷಧಿಗಳನ್ನ ಕಂಡುಹಿಡಿಬೇಕು ಸಂಶೋಧಕರು. ಅಷ್ಟೇ ಹೊರತು ಈ ರೀತಿ ಎಲ್ಲ ಪ್ರಾಣಿಗಳನ್ನು, ಮನುಷ್ಯರನ್ನ ಉಪಯೋಗಿಸ್ಕೊಂಡು ಅವ್ರ ಜೀವದ ಮೇಲೆ ಆಟ ಆಡಬಾರ್ದು, ಅವ್ರ ಜೀವನದ ಮೇಲೆ ಆಟ ಆಡಬಾರ್ದು. ಇದು ನನ್ನ ಅಭಿಪ್ರಾಯ. ಆದರೆ ಸಣ್ಣ ತಪ್ಪು ಇಷ್ಟು ಮಾಡಿಲ್ಲ ಅಂದ್ರೆ ಹಂಗೆ ಸಂಶೋಧನೆ ಮಾಡ್ತಾಯಿದ್ದೀವಿ, ದೊಡ್ಡದಾಗಿ ಕಂಡುಹಿಡಿತೀವಿ, ಮುಂದೆ ಜಗತ್ತಿಗೆ ಒಳ್ಳೆಯದಾಗುತ್ತೆ, ಆ ರೀತಿ ಸಮರ್ಥನೆ ಕೊಡ್ತಾರೆ ಅವರು. ಇದೆಲ್ಲ ಕೊಡೋದು ಯಾರು ಸಮರ್ಥನೆ? ರಾಹು, ಕಲಿಪುರುಷ, ಕಲಿಧರ್ಮ ಇವರೆಲ್ಲ ಸಮರ್ಥನೆ ಕೊಡ್ತಾರೆ. ಪಾಪ ಮಾಡ್ತಾರೆ, ಅತಿಯಾದ ಪಾಪ ಅಲ್ವಾ? ಇದು ಗ್ರಹ, ರಾಹು ಎಂಬ ಗ್ರಹ. ಆದರೆ ಕೇತು ಹೇಳ್ತಾ ಇರುತ್ತೆ, ಬೇಡ ಇದು ಮಾಡಬೇಡ, ಮಾಡಿದ್ರೆ ಹಿಂಗಾಗುತ್ತೆ, ಅಡ್ವೈಸ್ ಮಾಡುತ್ತೆ. ಆದರೆ ರಾಹು ಆ ಬುದ್ಧಿ ಕೇಳಲ್ಲ. ಅಂದರೆ ನಮ್ಮಲ್ಲೇ ಎರಡು ಬುದ್ಧಿ, ಒಂದು ರಾಹು, ಒಂದು ಕೇತು. ರಾಹು ಯಾವಾಗೂ ಬೆಳಿಬೇಕು, ಉದ್ಧಾರ ಆಗಬೇಕು, ಅಭಿವೃದ್ಧಿ ಆಗಬೇಕು, ಫಾಸ್ಟಾಗಿ ಹೋಗಬೇಕು, ಲೆಕ್ಕಾಚಾರದಲ್ಲಿ ಪಕ್ಕ ಯಾರು ರಾಹು. ಅದಕ್ಕೆ ಅವನು ಯಾವಾಗ ಉದ್ಧಾರ ಆಗಬೇಕು, ಬೆಳಿಬೇಕು, ಇಂಪ್ರೂವ್ ಆಗಬೇಕು ಆ ಥರ ಆಲೋಚನೆ ಮಾಡ್ತಾನೆ. ಒಂಥರ ರಜೋಗುಣ ಅಂತ ಹೇಳ್ಬೋದು, ಹಾಗೆ ತಮೋಗುಣನೂ ಹೌದು. ಆದರೆ ಕೇತು ಹೆಂಗಂದರೆ ರಾಹುನ ಬಿಟ್ಕೊಡೋಕ್ಕಾಗಲ್ಲ. ಯಾಕಂದರೆ ರಾಹು ಕೇತು ಹೆಂಗೆ ಜನಿಸಿದ್ರು ಅವರಿಬ್ಬರು ಒಂದೇ ಶರೀರ. ನಿಮ್ಗೆ ಗೊತ್ತು, ಕ್ಷೀರಸಾಗರ ಮಂಥನದಲ್ಲಿ ಎಲ್ಲ ಕ್ಷೀರಸಾಗರ ಮಂಥನ ಆದಮೇಲೆ ಅಲ್ಲಿ ಅಮೃತ ಸಿಕ್ಕಿರುತ್ತೆ, ಕಾಮಧೇನು ಸಿಕ್ಕಿರುತ್ತೆ, ಕಲ್ಪವೃಕ್ಷ ಸಿಕ್ಕಿರುತ್ತೆ, ಪುಷ್ಪಕ ವಿಮಾನ ಸಿಕ್ಕಿರುತ್ತೆ, ವಜ್ರ ವೈಡೂರ್ಯ ಒಡವೆಗಳು ಇವೆಲ್ಲ ಸಿಕ್ಕಿರುತ್ತೆ, ಎಷ್ಟೋ ಗಿಡಮೂಲಿಕೆಗಳು ಸಿಕ್ಕಿರುತ್ತೆ. ಅದೆಲ್ಲ ದೈತ್ಯರು, ದೇವತೆಗಳು ಕಷ್ಟಪಟ್ಟು ಅದನ್ನು ಕ್ಷೀರಸಾಗರ ಮಂಥನ ಮಾಡಿರ್ತಾರೆ. ಮೇರು ಪರ್ವತಕ್ಕೆ ವಾಸುಕಿ ಸರ್ಪವನ್ನು ಕಟ್ಟಿ ಕಡ್ದಿರ್ತಾರೆ, ಮಜ್ಜಿಗೆ ಕಡ್ದಂಗೆ. ಆವಾಗ ಆ ಸಾಗರ ತಳದಿಂದ ಎಲ್ಲ ಬಂದಿರುತ್ತೆ, ಅದರಲ್ಲಿ ಅಮೃತನೂ ಬಂದಿರುತ್ತೆ. ಆದರೆ ದೇವತೆಗಳಿಗೆ ಈ ವಿಚಾರ ಹೇಳಿರಲ್ಲ.
ಅಮೃತಕ್ಕಾಗೇ ಈ ಕೆಲಸ ಮಾಡ್ತಾ ಇರೋದಂತ ದೇವತೆಗಳು ಹೇಳಿರಲ್ಲ. ದೇವತೆಗಳ ಉದ್ದೇಶ ಏನು? ಆಗಾಗ ಈ ರಾಕ್ಷಸರು ದೇವತೆಗಳ ಮೇಲೆ ದಾಳಿ ಮಾಡ್ತಿರ್ತಾರೆ. ಈಗ ನೋಡಿರ್ಬೇಕು ನೀವು, ಈ ಟೆರರಿಸ್ಟ್ಗಳು ಪರದೇಶದವರೆಲ್ಲ ನಮ್ಮ ದೇಶದಲ್ಲಿ ದಾಳಿ ಮಾಡಿದ್ರಲ್ಲ, ನಮ್ಮ ದೇಶದ ಮೇಲೆ ಆಗಾಗ ಬಂದು ಆ ರೀತಿ ಆಗಾಗ ದಾಳಿ ಮಾಡ್ತಿರ್ತಾರೆ. ಇಲ್ಲಿ ಕೂಡ ರಾಕ್ಷಸರು ದೇವತೆಗಳ ಮೇಲೆ, ಸ್ವರ್ಗದ ಮೇಲೆ, ಕೈಲಾಸ ಮೇಲೆ, ವೈಕುಂಠ ಮೇಲೆ ದಾಳಿ ಮಾಡ್ತಿರ್ತಾರೆ. ಆಗ ಎಷ್ಟೋ ಸಾವು ನೋವುಗಳು ಸಂಭವಿಸುತ್ತೆ. ಎಷ್ಟೋ ದೇವತೆಗಳು ತಮ್ಮ ಮಕ್ಕಳನ್ನು ಮಾಡದೆ ಇವ್ರನ್ನೆಲ್ಲ ಕಳ್ಕೊತಾರೆ. ಅವ್ರು ಅಣ್ಣ ತಮ್ಮದನ್ನು, ಗಂಡದನ್ನೆಲ್ಲ ಕಳ್ಕೊತಾರೆ. ಅದೆಲ್ಲ ಆಗಬಾರ್ದು. ಒಂದು ವೇಳೆ ಸತ್ರು ಕೂಡ ಮತ್ತೆ ಬದುಕಿಸ್ಬೇಕು ಅಂಥೇಳಿ ಪ್ಲ್ಯಾನ್ ಮಾಡ್ಕೊತಾರೆ ಯಾರೋ ದೇವತೆಗಳು. ಆವಾಗೆಲ್ಲ ಅವ್ರು ಮೀಟಿಂಗ್ ಇಟ್ಕೊಂಡು ಅವ್ರಿಗೊಂದು ಉಪಾಯ ಹೊಳೆಯುತ್ತೆ. ಏನಪ್ಪ ಅಂದರೆ, ಸಮುದ್ರ ತಳದಲ್ಲಿ ಅಮೃತ ಇದೆ. ಅಮೃತ ನಾವು ಈಚೆ ತೆಗೆದುಬಿಟ್ರೆ ಅದನ್ನು ನಾವು ಕುಡಿದ್ರೆ ನಮ್ಮನ್ನ ಮೇಲೆ ಯಾರೇ ದಾಳಿ ಮಾಡಿದ್ರು ನಾವು ಸಾಯಿಲ್ಲ. ನಮಗೆಷ್ಟೇ ಕತ್ತಿಗಳಲ್ಲಿ, ಗುರಾಣಿಗಳಲ್ಲಿ, ಗದೆಗಳಲ್ಲಿ ದೈತ್ಯರು ಹೊಡೆದ್ರು ಕೂಡ, ನಮಗೆಷ್ಟೇ ಟಾರ್ಚರ್ ಕೊಟ್ಟರು ಕೂಡ ದೈತ್ಯರು ನಾವು ಸಾಯಿಲ್ಲ, ಅಮರತ್ವ ಪಡೆದಿರ್ತೀವಿ, ವಜ್ರಕಾಯ ಆಗಿರುತ್ತೆ ಶರೀರ. ಈ ರೀತಿ ಆಲೋಚನೆ ಬರುತ್ತೆ ದೇವತೆಗಳಿಗೆ. ಅವರೇನು ಮಾಡ್ತಾರೆ, ಅದನ್ನು ಈಚೆ ತೆಗೆದಂಗೆ ಅಷ್ಟು ದೊಡ್ಡ ಸಾಗರದಲ್ಲಿ ಈಚೆ ತೆಗಿಬೇಕಾದ್ರೆ ಕಡಿಬೇಕು. ಮಜ್ಜಿಗೆ ಕಡಿತೀವಲ್ಲ, ಹಾಲನ್ನು ಆ ಮೊಸರಾಗುತ್ತೆ. ಮೊಸರನ್ನು ನಾವು ಕಡಿತೀವಿ. ಮೊಸರನ್ನು ಕಡಿದ್ರೆ ಮಜ್ಜಿಗೆ ಆಗುತ್ತೆ. ಮಜ್ಜಿಗೆ ಆಗಿ ಏನಾಗುತ್ತೆ, ಬೆಣ್ಣೆ ಬರುತ್ತೆ. ಬೆಣ್ಣೆ ಆದರೆ ಏನಾಗುತ್ತೆ, ಅದನ್ನು ಕಾಯಿಸಿದರೆ ತುಪ್ಪ ಆಗುತ್ತೆ. ಅದೇ ರೀತಿ ಇಲ್ಲಿ ಕಡಿಬೇಕು. ಕಡಿದ್ರೆ ಅಲ್ಲಿ ಅಮೃತ ಬರುತ್ತೆ. ಇನ್ನೂ ಸಾಕಷ್ಟು ಏನೇನೋ ಅಮೂಲ್ಯವಾದ ವಸ್ತುಗಳು, ಪ್ರಾಣಿಗಳು ಎಲ್ಲ ಸಿಗುತ್ತೆ. ಜೀವಿಗಳು ಎಲ್ಲರಿಗೂ ಲಾಭ ಸಿಗುತ್ತೆ. ಆದರೆ ದೈತ್ಯರಿಗೆ ಅಮೃತ ಸಿಗುತ್ತೆ ಅಂತ ಹೇಳಬಾರ್ದು. ಅವ್ರಿಗೆ ವಂಚನೆ ಮಾಡಬೇಕು. ಅವ್ರಿಗೆ ಗೊತ್ತಾಗಬಾರ್ದು. ಅವ್ರ ಸಹಾಯ ನಾವು ತಗೊಂಡ್ರೆ ಮೇರು ಪರ್ವತ ತೊಗೊಂಡು ಬಂದು ಅದಕ್ಕೆ ವಾಸಿಗೆ ಸರ್ಪ ಕಟ್ಟಿ ಕಡಿಬೋದು. ಅದಕ್ಕೆ ಎರಡು ಕಡೆ ಎರಡು ಗ್ಯಾಂಗ್ ಹಿಡ್ಕೋಬೇಕಾಗುತ್ತೆ. ಒಂದು ಕಡೆ ಒಂದು ಗ್ಯಾಂಗ್ ಇದೆ ದೇವತೆಗಳು, ಇನ್ನೊಂದು ಕಡೆ ನಾಗರಾಜ ತುಂಬ ದಪ್ಪದಾಗಿರ್ತಾನೆ. ವಾಸ್ಕಿ ವಿಷಾನು ಈಚೆ ಬರೋ ಸಂದರ್ಭ ಇರುತ್ತೆ. ಅದಕ್ಕೆ ಆ ಕಡೆ ದೈತ್ಯರನ್ನು ಬಿಟ್ಬಿಡ್ತಾರೆ, ರಾಕ್ಷಸರನ್ನು. ತಲೆ ಕಡೆ ವಾಸ್ಕಿ ಸರ್ಪ, ತಲೆ ಕಡೆ ದೈತ್ಯರು, ಅವರು ಆ ಕಡೆ ಸೇರಿಕೊಳ್ತಾರೆ. ಈ ಕಡೆ ಬಾಲ ಇದೆಯಲ್ಲ, ಆ ಕಡೆ ದೇವತೆಗಳು ಇಟ್ಕೊಳ್ತಾರೆ, ಕಡಿತಾರೆ. ಅವ್ರಿಗೆ ಒಪ್ಸಿರ್ತಾರೆ ಇವರು ಮೊದಲೇ ರಾಕ್ಷಸರಿಗೆ. ಬನ್ನಿ ಇಲ್ಲಿ ಕಡಿದ್ರೆ ಸಾಕಷ್ಟು ಕುಡಿಲಿಕ್ಕೆ ಡ್ರಿಂಕ್ಸ್ ಎಲ್ಲ ಸಿಗುತ್ತೆ, ತಿಂಡಿಗಳು ಸಿಗುತ್ತೆ, ಒಳ್ಳೆ ತಿಂಡಿಗಳು ಸಿಗುತ್ತೆ, ಒಳ್ಳೆ ಗಿಡಮೂಲಿಕೆಗಳು ಸಿಗುತ್ತೆ. ಹಾಗೆ ಒಳ್ಳೆ ಬಂಗಾರ, ವಜ್ರ ವೈಡೂರ್ಯ, ಇನ್ನೂ ಏನೇನೋ ಕನ್ಯೆಯರು, ದೇವಕನ್ಯೆಯರು ಇವರೆಲ್ಲ ಸಿಗ್ತಾರೆ ಅಂತ ಆಸೆ ಎಕ್ಸ್ಬಿಡ್ತಾರೆ. ಅವರು ಆಸೆ ಪಟ್ಟು ಬರ್ತಾರೆ. ಆದರೆ ಅಮೃತ ಇದೆ ಅಂತ ಇವ್ರು ಹೇಳಲ್ಲ. ಲಾಸ್ಟಿಗೆ ಎಲ್ಲ ಮುಗಿಯುತ್ತೆ, ಲಾಸ್ಟಿಗೆ ಎಲ್ಲ ಬರುತ್ತೆ, ಎಲ್ಲ ಹಂಚ್ಕೊಳ್ತಾರೆ. ಆದರೆ ಅಮೃತ ಮಾತ್ರ ಇವರು ಬಚ್ಚಿಟ್ಕೊಂಡಿರ್ತಾರೆ ದೇವತೆಗಳು. ಅವ್ರಿಗೆ ಕುಡಿಲಿಕ್ಕೆ ಡ್ರಿಂಕ್ಸ್ ಕೊಟ್ಬಿಡ್ತಾರೆ. ಮೋಹಿನ ಅವತಾರ ತಾಳಿ ಶ್ರೀಮನ್ನಾರಾಯಣ. ಆದರೆ ದೇವತೆಗಳಿಗೆ ಅಮೃತ ಕೊಡ್ತಾರೆ. ದೇವತೆಗಳು ಅಮೃತ ಕುಡಿತಾರೆ, ದೈತ್ಯರು ಡ್ರಿಂಕ್ಸ್ ಕುಡಿತಾರೆ. ಅವ್ರಿಗೆ ಗೊತ್ತಾಗಲ್ಲ ಅಮೃತ ಇದೆ ಅಂತ. ಆದರೆ ದೇವತೆಗಳ ಸಾಲಿನಲ್ಲಿ ಒಬ್ಬ ಇರ್ತಾನೆ, ಅವನೇ ರಾಹು ಕೇತು ಅಂತ ಒಬ್ಬ ಇರ್ತಾನೆ. ಅವನ್ಯಾರು? ದೈತ್ಯರಲ್ಲಿ ತುಂಬ ಬುದ್ಧಿವಂತ, ರಾಕ್ಷಸರಲ್ಲಿ ತುಂಬ ಬುದ್ಧಿವಂತ. ಅವನೊಬ್ಬ ವೀರ. ಅವನು ಇಲ್ಲೇನೋ ನಡೆಯುತ್ತೆ ಕರಾಮತ್ತು, ಏನೋ ನಡೆಯುತ್ತೆ ಮಸಲತ್ತು ಅಂತ ಹೇಳ್ಬಿಟ್ಟು ಯಾವುದಕ್ಕೂ ಇರಲಿ ಅಂತ ಬುದ್ಧಿ ಉಪಯೋಗಿಸಿ ದೇವತೆಗಳ ಸಾಲಿನಲ್ಲಿ ಬಂದು ಕೂತ್ಕೊಬಿಟ್ಟಿರ್ತಾನೆ. ದೈತ್ಯರ ಸಾಲು ಆ ಕಡೆ ಇದೆ, ದೇವತೆಗಳ ಸಾಲು ಈ ಕಡೆ ಇದೆ, ಪಂಕ್ತಿ. ಆ ಪಂಕ್ತಿನಲ್ಲಿ ಇವನು ದೇವತೆಗಳ ಪಂಕ್ತಿನಲ್ಲಿ ಬಂದು ಕೂತ್ಕೊಬಿಡ್ತಾನೆ. ದೇವತೆಗಳು ಕೂಡ ಅಮೃತಾನ ಕೊಡ್ಬಿಡ್ತಾನೆ. ಆವಾಗ ಶ್ರೀಮನ್ನಾರಾಯಣ ಗೊತ್ತಾಗ್ಬಿಡುತ್ತೆ. ಇಮ್ಮಿಡಿಯೇಟ್ಲಿ ಸುದರ್ಶನ ಚಕ್ರ ತೆಗೆದು ಅವನ ಕುತ್ತಿಗೆಯನ್ನು ಕತ್ತರಿಸಾಕ್ತಾನೆ. ಆವಾಗ ತಲೆ ಬೇರೆ ಕಡೆ, ಶರೀರ ಬೇರೆ ಕಡೆ ಬಿದ್ದಾಗುತ್ತೆ. ಆವಾಗ ಏನಾಯ್ತು ಅಂತ ನೋಡೋಷ್ಟೊತ್ತಿಗೆ ಗಲಾಟೆ ಶುರುವಾಗುತ್ತೆ. ಆವಾಗ ದೇವತೆಗಳು ಕುಡ್ದಿರಲ್ಲ, ದೈತ್ಯರೆಲ್ಲ ಕುಡ್ದಿರ್ತಾರೆ. ದೇವತೆಗಳೇನು ಮಾಡ್ತಾರೆ, ಅಮೃತ ಕುಡ್ದಿರ್ತಾರೆ. ದೈತ್ಯರನ್ನೆಲ್ಲ ಸಂಹಾರ ಮಾಡ್ತಾರೆ ದೇವತೆಗಳು. ಸಂಪೂರ್ಣ ನಾಶ ಮಾಡಿಬಿಡ್ತಾರೆ ದೈತ್ಯರನ್ನ, ರಾಕ್ಷಸರನ್ನ. ಒಬ್ಬರನ್ನೂ ಬಿಡಲ್ಲ. ಆದರೂ ಒಬ್ಬ ತಪ್ಪಿಸ್ಕೊಂಡು ಹೋಗ್ತಾನೆ, ಅವನೇ ಅಂಧಕಾಸುರ. ಇವಾಗಲೂ ಇದ್ದಾನೆ, ಅವನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಆದರೆ ರಾಹು ಕೇತು ಎರಡು ತಲೆ ಸಪ್ರೇಟ್ ಆಗೋಗಿದೆ. ಆಮೇಲೆ ಶುಕ್ರಾಚಾರ್ಯರು, ದೈತ್ಯರ ಗುರು, ಅವರಿಗೆ ಕೋಪ ಬರುತ್ತೆ. ದೇವತೆಗಳ ಗುರು ಹತ್ರ ಬಂದು ನ್ಯಾಯ ಕೇಳ್ತಾನೆ, ನ್ಯಾಯ ಪಂಚಾಯತಿ ಇಟ್ಕೊಳ್ತಾನೆ. ಈ ರೀತಿ ಮೋಸ ಮಾಡಿದ್ರೆ ನೀವು ಅಂತ ಶುಕ್ರಾಚಾರ್ಯ. ಯಾಕಂದರೆ ಶುಕ್ರಾಚಾರ್ಯನ ಆ ದೈತ್ಯರಿಗೆ, ರಾಕ್ಷಸರಿಗೆ ಗುರು ಸುಮ್ಮನೆ ಬಿಡ್ತಾನೆ, ಬಂದು ನ್ಯಾಯ ಕೇಳ್ತಾನೆ. ಲಾಸ್ಟಿಗೆ ನ್ಯಾಯ ಪಂಚಾಯತಿ ಆಗ್ತದೆ. ಆದರೆ ಏನೂ ಮಾಡೋಕ್ಕಾಗಲ್ಲ. ಆವಾಗ ಶುಕ್ರಾಚಾರ್ಯನಿಗೆ ಕೋಪ ಬರುತ್ತೆ, ಅಲ್ಲಿಂದ ಹೊರಟೋಗ್ತಾನೆ. ಒಂದು ಸರ್ಪ, ಕಾಳಿಂಗ ಸರ್ಪ ಹೋಗ್ತಾ ಇರುತ್ತೆ, ಅದನ್ನು ಇಟ್ಕೊಳ್ತಾನೆ ಶುಕ್ರಾಚಾರ್ಯ. ಎರಡು ಭಾಗ ಮಾಡ್ತಾನೆ. ಅದು ಸರ್ಪದ ತಲೆಯನ್ನು ರಾಹು
ಕೈ ಕಾಲು ರುಂಡ ಇರುತ್ತೆ ಅದಕ್ಕೆ ಹಾಕ್ತಾನೆ ಮುಂಡಕ್ಕೆ. ಅದೇ ತಲೆ ಇರುತ್ತಲ್ಲ ಅದಕ್ಕೆ ಸರ್ಪದ ಬಾಲನ ಹಾಕ್ತಾನೆ. ಆವಾಗ ಒಂದು ಕಡೆ ರಾಹು ಒಂದು ಕಡೆ ಕೇತು ಸೃಷ್ಟಿಯಾಗುತ್ತೆ. ಈ ರೀತಿ ಶುಕ್ರಾಚಾರ್ಯ ರಾಹು ಕೇತುವನ್ನು ಡಬಲ್ ಆಗಿ ಮಾಡ್ತಾನೆ. ಹಾಗೆ ದೇವತೆಗಳ ಹತ್ರ ಫೈಟ್ ಮಾಡಿ ಮತ್ತೆ ದೇವತೆಗಳ ಹತ್ರ ನ್ಯಾಯ ಪಂಚಾಯತಿ ಮಾಡಿ ರಾಹುವನ್ನು ಬದುಕಿಸಿದ್ದೀನಿ, ಕನಿಷ್ಠ ನಮ್ಮ ರಾಹುಗಾದರೂ ಒಂದು ಸ್ಥಾನಮಾನ ಕೊಡಿ ನಿಮ್ಮ ದೇವಲೋಕದಲ್ಲಿ ಅಂತ ಕೇಳ್ಕೊತಾನೆ ಶುಕ್ರಾಚಾರ್ಯ. ಆವಾಗ ನವಗ್ರಹಗಳಲ್ಲಿ ರಾಹು ಕೇತು 2 ಗ್ರಹ ಇರುತ್ತೆ. ಅದಕ್ಕೆ ಇವರಿಬ್ಬರನ್ನೂ ಅಧಿಪತಿಯನ್ನಾಗಿ ಮಾಡ್ತಾರೆ. ಒಬ್ಬನೇ 2 ಭಾಗ ಆಗಿದೆ, ಅಧಿಪತಿಯನ್ನಾಗಿ ಮಾಡ್ತಾರೆ. ಒಂದಕ್ಕೆ ರಾಹು ಗ್ರಹಕ್ಕೆ ರಾಹು, ಕೇತು ಗ್ರಹಕ್ಕೆ ಕೇತು, ಈ ರೀತಿ ಅಧಿಪತಿಯನ್ನಾಗಿ ಆಗ್ತಾರೆ. ಆದರೆ ಅವರು ಎಡ್ಡ ಮುಡ್ಡಿ ಸುತ್ತಾರೆ. ದೇವತೆಗಳೆಲ್ಲ ಈ ರೀತಿ ಸುತ್ತಿದರೆ, ದೇವತೆಗಳು ಈ ರೀತಿ ಎಲ್ಲ ಗ್ರಹಗಳು ಈ ರೀತಿ ಒಂದು ಕಡೆ ಸುತ್ತಿದರೆ ರಾಹು ಕೇತು ಉಲ್ಟಾ ಸುತ್ತೋದು ಇವರು. ನಮ್ಮ ಜೀವನದಲ್ಲೂ ಅಷ್ಟೇ ಅವ್ರು ಯಾವಾಗ ಉಲ್ಟಾ ರಾಹು ಕೇತು. ಗೊತ್ತಾಯ್ತಲ್ಲ, ನಮ್ಮ ದೇಶದ ಮೇಲೆ ಆಗಾಗ ಹೊರಗಡೆಯಿಂದ ಬಂದ ದಾಳಿ ಮಾಡಿದ್ರಲ್ಲ ಅವರು ಅಷ್ಟೇ ಉಲ್ಟಾ ಎಲ್ಲದರಲ್ಲೂ. ಈಗ ಅರ್ಥ ಆಯ್ತಾ? ಆ ರೀತಿ ಉಲ್ಟಾನೇ. ಕೆಟ್ಟವ್ರ ಬುದ್ಧಿ ಯಾವಾಗೂ, ದುಷ್ಟರ ಬುದ್ಧಿ ಯಾವಾಗೂ ಉಲ್ಟಾನೆ ಒಳ್ಳೆಯವ್ರಿಗೆ ಅಲ್ವಾ? ಹಾಗೆ ಎಲ್ಲ ಗ್ರಹಗಳು ಒಂದು ಕಡೆ ಸುತ್ತಿದರೆ ಇವು ಉಲ್ಟಾ ಸುತ್ತವೆ. ಆದರೆ ರಾಹುಕೇತು ಪರಿಣಾಮ ಸೂರ್ಯಗ್ರಹಣ, ಚಂದ್ರಗ್ರಹಣ ಆಗುತ್ತೆ. ಹಾಗೆ ರಾಹುಗ್ರಸ್ತ, ಕೇತುಗ್ರಸ್ತ ಗ್ರಹಣಗಳು ಆಗುತ್ತೆ. ನಿಮ್ಗೆ ಗೊತ್ತಿದೆ. ಆವಾಗ ಮನುಷ್ಯರ ಮೇಲೆ, ಮಕ್ಕಳ ಮೇಲೆ, ಗರ್ಭಿಣಿ ಸ್ತ್ರೀಯರ ಮೇಲೆ, ಪ್ರಾಣಿಗಳ ಮೇಲೆ, ಭೂಮಿ ಮೇಲೆ, ಸಾಗರದ ಮೇಲೆ ಯಥೇಚ್ಛವಾದ ಪರಿಣಾಮ ಬೀರುತ್ತೆ. ನಾವು ಬಚಾವಾಗಬೇಕಲ್ಲ, ಅದಕ್ಕೆ ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ. ಕಷ್ಟಗಳು ಬರಬಾರ್ದು, ರಾಹು ಕಾಟ ಕೇತು ಕಾಟ ಇರಬಾರ್ದು ಅಂದ್ಬಿಟ್ಟು, ಅಂದರೆ ರೋಗಗಳು, ಸಾಲಗಳು, ದಾರಿದ್ರ್ಯ, ಶತ್ರು ಬಾಧೆ ಇರಬಾರ್ದು ಅಂತ ನಾವು ದೇವಸ್ಥಾನಗಳು ಹೋಗಿ ನವಗ್ರಹಕ್ಕೆ ಸುತ್ತಾಕ್ತೀವಿ. ಓಕೆ, ಒಪ್ಕೊಳ್ತೀನಿ. ಆದರೆ ರಾಹು ಕೇತು ನಿಮ್ಮನ್ನು ಇಷ್ಟಪಡಬೇಕು, ಆಶೀರ್ವಾದ ಮಾಡಬೇಕಂದ್ರೆ ಗಿಡಗಳಲ್ಲೇ ಅವರ ಶಕ್ತಿ ಇರುತ್ತೆ. ನೋಡ್ರಿ, ರಾಹು ಗರಿಕೆ ಹುಲ್ಲು, ಹಾಗೆ ವಿಘ್ನೇಶ್ವರನೂ ಗರಿಕೆ ಹುಲ್ಲು. ಗರಿಕೆ ಹುಲ್ಲಿನಲ್ಲಿ ವಿಷವನ್ನು ತೆಗಿತಕ್ಕಂಥ ಹುಣ್ಣುಗಳು, ಹೊಟ್ಟೆ ಹುಣ್ಣುಗಳನ್ನು ವಾಸಿ ಮಾಡ್ತಕ್ಕಂಥ, ಬುದ್ಧಿಯನ್ನು ಚುರುಕುಗೊಳಿಸ್ತಕ್ಕಂಥ ಸಾಮರ್ಥ್ಯ ಇರುತ್ತೆ. ಶರೀರವನ್ನು ಚುರುಕಾಗಿ, ನರನಾಡಿಗಳು ಗಟ್ಟಿಯಾಗಿ ಚುರುಕಾಗಿರ್ತಕ್ಕಂಥ ಸಾಮರ್ಥ್ಯ ಇರುತ್ತೆ. ಬಲ, ಅತಿ ಬಲಶಾಲಿ, ಆನೆ ಬಲ, ವಿಘ್ನೇಶ್ವರನ ಬಲ ಅಂತೀವಲ್ಲ, ಆನೆ ಬಲ. ಹಾಗೆ ರಾಹುಗಳು ಅಷ್ಟೇ ಬಲಶಾಲಿ ದೈತ್ರು. ಅದಕ್ಕೆ ಗರಿಕೆ ರಾಹುದು. ಗರಿಕೆನಲ್ಲಿ ರಾಹು ವಾಸ ಮಾಡ್ತಾನೆ. ಗರಿಕೆ ರಾಹುಗಿಷ್ಟ. ಅದಕ್ಕೆ ಗರಿಕೆಯನ್ನು ಪೂಜೆ ಮಾಡಬೇಕು ತಂದು 21 ದಿನ ಮನೆಯಲ್ಲಿ. ರಾಹುಗೆ ಇಷ್ಟವಾದ ಕೋಡುಬಳೆ, ಬೋಂಡಾ ಬಜ್ಜಿ, ಗೋಬಿ, ಪುಳೋಗರೆ, ಬಾತು ಇತ್ಯಾದಿ ಖಾರ ಪದಾರ್ಥಗಳು ರಾಹುಗಿಷ್ಟ. ಹಾಗೆ ಕೇತುಗೂ ಸ್ವೀಟು ಇನ್ನೊಂದು ಮತ್ತೊಂದೆಲ್ಲ ಕೇತುಗೂ ಇಷ್ಟ. ಕೇತು ದೂರ್ವೆ ಅಂದರೆ ಅದು ಕೂಡ ಗರಿಕೆನಲ್ಲಿ ದೊಡ್ಡದು. ಇವತ್ತು ದೂರ್ವೆ ಇಲ್ಲದೆ ದರ್ಬೆ ಅಂತಾರೆ. ದೂರ್ವೆ ಇಲ್ಲದೆ ಯಾರು ಹೋಮ ಇವೆಲ್ಲ ಮಾಡೋಕ್ಕೆ ಹೋಗಲ್ಲ. ಬ್ರಾಹ್ಮಣರು ಇವರು ಋಷಿಮುನಿಗಳು ಅಷ್ಟು ಪವರ್ಫುಲ್ಲು. ಅಂದರೆ ಮೋಕ್ಷ ಕೊಡ್ತಕ್ಕಂಥವನು, ಮುಕ್ತಿ ಕೊಡ್ತಕ್ಕಂಥವನು, ಸಮಾಪ್ತಿ ಮಾಡ್ತಕ್ಕಂಥವನು, ಜೀವನ ಮುಕ್ತಿ ಕೊಡ್ತಕ್ಕಂಥವನು ಕೇತು. ಅದಕ್ಕೆ ರಾಹು ಕೇತು ಇತರೆ ಗ್ರಹಗಳನ್ನು, ಗುರುಗಳನ್ನು, ದೇವತೆಗಳನ್ನ ಆರಾಧಿಸ್ಬೇಕು. ಗೊತ್ತಾಯ್ತಲ್ಲ? ಗರಿಕೆ ದೂರ್ವೆ ಗರಿಕೆ ರಾಹು ಸ್ವರೂಪ, ವಿಘ್ನೇಶ್ವರ ಸ್ವರೂಪ. ಹಾಗೆ ದೂರ್ವೆ ಅಥವಾ ದರ್ಬೆ ಕೇತು ಸ್ವರೂಪ. ರಾಹು ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ, ನಾವು ಚಾಲಾಕಾಗಿ ಇರಬೇಕಂದ್ರೆ, ಚಾಣಕ್ಯತನ ಇರಬೇಕಂತಂದರೆ, ಬುದ್ಧಿವಂತರಾಗಬೇಕಂದ್ರೆ ರಾಹು ಬೇಕು. ಹಾಗೆ ನಮ್ಮ ಬುದ್ಧಿಯಿಂದ ಮುಕ್ತರಾಗಿ, ಚಾಲಾಕತನದಿಂದ ಮುಕ್ತರಾಗಿ, ಇಲ್ಲಿನ ಆಸೆ ಆಕಾಂಕ್ಷೆಗಳಿಂದ ನಾವು ಮುಕ್ತರಾಗಬೇಕಾದ್ರೆ ಕೇತು ಸಹಾಯ ಬೇಕು. ಈ ರಾಹು ಕೇತುನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ, ದೋಷ ಆದರೆ ನಮಗೆ ಕಷ್ಟಗಳು ಪ್ರಾಪ್ತಿಯಾಗುತ್ತೆ. ಅದಕ್ಕೆ ನಾವು ಅವ್ರನ್ನ ಆರಾಧಿಸ್ಬೇಕು. ಈ ರೀತಿ ರಾಹುಕೇತು ಒಂದು ಜನ್ಮರಾಶಿ, ಹಾಗೆ ಅವರ ಶಕ್ತಿ ಸಾಮರ್ಥ್ಯ ಇರುತ್ತೆ. ಅವ್ರು ಇಷ್ಟಪಡೋ ಗರಿಕೆ ದೂರ್ವೆ. ಓಕೆನಾ? ಓಕೆ ಅವರ ಆಶೀರ್ವಾದ ನಿಮಗಿರಲಿ. ಈ ವಿಡಿಯೋ ಎಲ್ಲ ಮುಗಿಸ್ತಾ ಇದ್ದೀನಿ. ಆಲ್ರೆಡಿ ಹಿಂದೆ ನಾನು ರಾಹುಕೇತು ಬಗ್ಗೆ ವಿಡಿಯೋಗಳನ್ನು ಮಾಡಿ ಶೇರ್ ಮಾಡಿದ್ದೀನಿ, ನೋಡಿ. ಹೆಚ್ಚಿನ ಮಾಹಿತಿ ಅದರಲ್ಲಿರುತ್ತೆ. ಸರ್ಚ್ ಮಾಡಿ ಯೂಟ್ಯೂಬಲ್ಲಿ, ಅದು ಸಿಗುತ್ತೆ ನಂದು. ಓಕೆನಾ? ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ನಿಮ್ಮ ಜೀವನದಲ್ಲಿ ಕಷ್ಟಗಳು ನಿಮ್ಮದು ದೂರ ಆಗಲಿ. ಜೀವನ ಮುಕ್ತಿ, ಮೋಕ್ಷ ಸಿಗಲಿ. ಒಳ್ಳೆಯದಾಗಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ವಿಡಿಯೋಗಳು ನೋಡಿ, ಹಾಗೆ ಮುಂದಿನ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಂದ ಹಾಕ್ಕೊಳ್ಳಿ. ಓಕೆ? ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಎಲ್ಲರಿಗೂ ಒಳ್ಳೆಯದಾಗಲಿ.